ಅವಳು ನಂಗೆ ಹೇಳಿಲ್ಲ. ಸರ್ಪ್ರೈಸ್ ಅಂದು ನಾನು ಯಮ್ಮಿ ಬೆಳಗ್ಗೆ ನಾನೇ ಕಾಲ್ ಮಾಡಿದೆ ಸಾರಿ ಕಣೆ ಅಂತ. ಮಾಡಿಲ್ಲ ಅಂದ್ಬಿಟ್ಟು ಬೇಕು. ಅದೇ ಇಲ್ಲಿ ಸಂಡೇಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಬೇಗ. ಲಿಟ್ರಲಿ ಡೈಟ್ಗೆ ಫುಡ್. ಫ್ರಾನ್ಸಲ್ಲಿರೋದಕ್ಕೂ ಬೆಂಗಳೂರಲ್ಲಿರೋದಕ್ಕೂ ಸಂಡೇ ಏನಿಲ್ಲ. ಸಂಡೇ ಇಸ್ ಸಂಡೇ. ಗೈಸ್ ಹಾಲನ್ನ ಗ್ಲಾಸಲ್ಲಿ ಕುಡಿತಾರೆ, ಕಪ್ಪಲ್ಲಿ ಕುಡಿತಾರೆ, ಸ್ಪೂನಲ್ಲಿ ಕುಡಿತಾರೆ ಯಾರಾದರೂ. ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಕಾಲ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಮೆಸೇಜ್ ಮಾಡಿದ್ರೇನು ಏನು ನೋಡ್ತೀರಾ. ದೃಷ್ಟಿ ಮಾತ್ರ ಆಗ್ತಿದ್ರಿ ಯಾರು ನಾವು ತುಂಬ ಕಷ್ಟಪಟ್ಟು ಮಾಡ್ಕೊಂಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಮ್ಮ ದೇಶದಲ್ಲಿ ಬೆಳಕು ಬಂದಿದೆ, ಅಂದರೆ ಸೂರ್ಯ ಬಂತು. ಸೊ ಫುಲ್ ಖುಷಿ ಆಗಿಬಿಟ್ಟೆ. ನಾನು 11 o'clock ಬ್ರೇಕಲ್ಲಿ ರೆಸ್ಟೋರೆಂಟ್ಗೆ ಹೆಂಗೆ ಹೋಗಿದ್ದೀನಿ, ನೋಡಿದ್ರೆ ಫುಲ್ ಬೆಳಕು ಬಂದುಬಿಟ್ಟಿದೆ. ಆ್ಯಂಡ್ ಟೈಮ್ ನೋಡಿದ್ರೆ 11 ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಂಡ್ ಅದ್ರ ಜೊತೆಗೆ ಸೂರ್ಯ ಬಂತಲ್ಲ, ಸೊ ಅದು ಫುಲ್ ಖುಷಿ ಆಗೋಯ್ತು ನನಗೆ. ಆ ಸನ್ಲೈಟ್, ಆ ವಾರ್ಮ್ನೆಸ್ ಸಿಕ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶ್ವಲ್ ಕಿಚನಲ್ಲಿ ತುಂಬ ವರ್ಕ್ ಇತ್ತು. ಆ್ಯಂಡ್ ಈ ಇಡೀ ವೀಕ್ ನಾನು ತುಂಬ ಆಕ್ಯುಪೈಡ್ ಆಗಿದ್ದೀನಿ. ಅದಕ್ಕೆ ರೆಗ್ಯುಲರಾಗಿ Jan 1st ತುಂಬ ಜಾಸ್ತಿ ವೀಡಿಯೋಸ್ ಹಾಕಬೇಕಿತ್ತು. ಎಷ್ಟೊಂದು ಶೂಟ್ ಮಾಡಿ ಇಟ್ಕೊಂಡಿರೋದೆಲ್ಲ ತುಂಬ ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಹಾಕ್ಬಿಟ್ಟು ಮುಗಿಸೋಣ ಅಂತ ಅಂದ್ಕೊಳೋ ಅಷ್ಟೊತ್ತಿಗೆ ತುಂಬ ಬಿಸಿ ಆದೆ. ನನಗೆ ಪ್ರಾಪರ್ ಟೈಮ್ ಸಿಗ್ತಿಲ್ಲ ಯಾವುದಕ್ಕೂ ಕೂಡ. ಸೊ ಅದಕ್ಕೆ ಏನೂ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಆಲ್ಸೋ ಐ ಆಮ್ ಲಿಟಲ್ ಅನ್ವೆಲ್. ಮತ್ತು 1 month ತುಂಬ ಚೆನ್ನಾಗಿ ಸ್ಲೋ ಆಗಿ ಕಳೆದೆ. ಬಟ್ ಈ ಮಂತಿಂದ ಒಂದು ಸ್ವಲ್ಪ ಜಾಸ್ತಿ ಥಿಂಗ್ಸ್ ನಡೀತಿದೆ. ಆ್ಯಂಡ್ ಸ್ವಲ್ಪ ಏರುಪೇರು ಅಂತೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಆಗ್ತಾಯಿದೆ. ಸೊ ಅದಕ್ಕೆಲ್ಲ ನಾನು ಸೆಟಲ್ ಡೌನ್ ಆಗ್ತಾಯಿದ್ದೀನಿ. ಒಂದು ಸ್ವಲ್ಪ ನನಗೆ ಅಂತ ಜಾಸ್ತಿ ಟೈಮ್ ಕೊಡ್ಕೊತಾ ಇದ್ದೀನಿ. ಜಾಸ್ತಿ ಸೋಷಲ್ ಮೀಡಿಯಾಸ್ಗೆಲ್ಲ ಟೈಮ್ ಕೊಡಬೇಕು ಅಂತ ಸದ್ಯಕ್ಕೆ ಅನಿಸ್ತಿಲ್ಲ. ಸೊ ಐವ್ ಟೇಕನ್ ಅ ಲಿಟಲ್ ಶಾರ್ಟ್ ಬ್ರೇಕ್ ಅಂತ ಹೇಳ್ಬೋದು. ಆದಷ್ಟು ಪೋಸ್ಟೆಡಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಎಷ್ಟೊಂದು ಕೆಲಸ ಎಲ್ಲ ಮಾಡ್ತೀನಲ್ಲ, ಸೊ ಅದನ್ನೆಲ್ಲ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಟೈಮ್ ಲ್ಯಾಪ್ಸಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ, ರೆಕಾರ್ಡ್ ಆಗ್ತಿರುತ್ತೆ. Ice cream? Yes. Yes, you need no problem. ನಿಮಗೆ ಗೊತ್ತು ನಂಗೆ ಪ್ರಾನ್ಸ್ ಅಂದರೆ ಎಷ್ಟು ಇಷ್ಟ ಅಂತ. ಇಲ್ಲಿ ಒಂದಿನ ಇದನ್ನೆಲ್ಲ ಪೀಲ್ ಮಾಡೋಷ್ಟೊತ್ತಿಗೆ ಜಿಗುಪ್ಸೆ ಬಂದುಬಿಡ್ತು ನನಗೆ. ಪ್ರಾನ್ಸ್ ನೋಡಿದ್ರೇ ಎಷ್ಟೊಂದು ಪ್ರಾನ್ಸ್ ಕೊಟ್ಟಿದ್ರು. ಆ್ಯಂಡ್ ಇಟ್ ವಾಸ್ ಅ ಹ್ಯೂಜ್ ಗ್ರೂಪ್. ಸೊ ಅದಕ್ಕೆ ಅಷ್ಟೊಂದು ಪ್ರಾನ್ಸ್ನ ನಾನು ಸ್ಕಿನ್ನೆಲ್ಲ ಪೀಲ್ ಮಾಡಬೇಕಿತ್ತು. ನಮ್ಮ ಮನೇಲಿ ನಮ್ಮ ಡ್ಯಾಡಿ ಒಂಚೂರು ಆ ಬ್ಲ್ಯಾಕ್ ಕಲರ್ದು ಒಂದು ಥ್ರೆಡ್ ಥರ ಅವೇನಿರುತ್ತೆ, ಸೊ ಅದನ್ನು ತೆಗ್ಸ್ಕೊಂಬಂದಿಲ್ಲ ಅಂದರೆ ಜಗಳ ಮಾಡ್ತಾಯಿದ್ದೆ, ಏನು ಡಬಲ್ ಕ್ಲೀನ್ ಮಾಡಿಸ್ಕೊಂಬರಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಾನೇ ಅದನ್ನು ಮಾಡ್ತಿದ್ದೀನಿ. ಆ್ಯಂಡ್ ಇಟ್ಸ್ ಲೈಕ್ ಥ್ರಿಲ್ಲಿಂಗ್, ನೈಸ್, ಎಲ್ಲ ಹೊಸದಾಗಿ ಚೆನ್ನಾಗಿರುತ್ತಲ್ವ ಆ ಥರ. ಆ್ಯಂಡ್ ಗ್ರೂಪ್ಸ್ ಇತ್ತು. ಬಿಕಾಸ್ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಅದಕ್ಕೆಲ್ಲದಕ್ಕೂ ತುಂಬ ಗ್ರೂಪ್ಸ್ ಬರ್ತಿದ್ರು. ಸೊ ಅದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲದನ್ನು ಮಾಡ್ತಿದ್ವಿ. ಆ್ಯಂಡ್ ಆ ಥರ ಎಲ್ಲ ಜಾಸ್ತಿ ಮಾಡಿದಾಗ ಶೂಟ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ನಿಮಗೆಲ್ಲ ತೋರಿಸ್ಬೇಕು ಅಂತ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಆದಷ್ಟು ಶೇರ್ ಮಾಡ್ಕೊತೀನಿ. ಇಲ್ಲಿನ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ತುಂಬ ಯುನೀಕ್ ಆಗಿರುತ್ತೆ. ಸೊ ರಾ ಮೀಟ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಸಲಾಡ್ ಕೊಟ್ಬಿಟ್ಟು ಬಿಸಿ ಎಣ್ಣೆ ಅಥವಾ ಬಿಸಿ ವೈನ್, ಫ್ಲೇವರ್ಡ್ ವೈನ್ ಕೊಡ್ತಾರೆ. ಸೊ ಇವಾಗ ನೀವು ಸ್ಟಿಕ್ಗೆ ಆ ಮೀಟ್ನೆಲ್ಲ ಹಾಕ್ಕೊಂಡು ವೈನಲ್ಲಿ ಡಿಪ್ ಮಾಡಿಬಿಟ್ಟು ತಿನ್ನೋದು. ಸೊ ಆ ವೈನ್ ಇದು, ಫ್ಲೇವರ್ಡ್ ವೈನ್ ಇದು. ಸೊ ಗೈಸ್, ಇವತ್ತು ನನಗೆ ಇಲ್ಲಿ ಸಂಡೇ. ಆ್ಯಂಡ್ ಸಂಡೇ ಫಸ್ಟ್ ಹಾಫ್ ನನಗೆ ಆಫ್ ಇರುತ್ತೆ. ಇವತ್ತು ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಹೈದ್ರಾಬಾದ್ ಸ್ಟೈಲ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನಾನು ಬಿರಿಯಾನಿ ಮಾಡಿದ್ದೀನಿ, ಬಟ್ ಮಿಕ್ಸ್ಡ್ ಪಲಾವ್ ಬಿರಿಯಾನಿ ಆ ಥರ ಮಾಡಿದ್ದೀನಿ. ಸೊ ನನಗೆ ಈ ಥರದ್ದು ಫುಲ್ ಕ್ರೇವ್ ಆಗ್ತಾಯಿತ್ತು. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಅಲ್ಲೇ ಇದೆ ಅಂಗಡಿ. ಸೊ ಹಿಂಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಎಲ್ಲ ನಮ್ಗೆ ಹತ್ರ ಇದೆ, ಥ್ಯಾಂಕ್ ಗಾಡ್. ಸೊ ರೆಡಿ ಆಗಿದ್ದೀನಿ ಫುಲ್ ಚೆನ್ನಾಗಿ. ನಾನೆಲ್ಲ ಮಾಡಿಕೊಂಡು ರೆಡಿ ಎಲ್ಲ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಬಿಕಾಸ್ ನಂಗೆ ಹಂಗಂಗೆ ಸುಮ್ಮನೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಬಿಕಾಸ್ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಅದಕ್ಕಾದರೂ ರೆಡಿ ಆಗಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಅಲ್ಲಿ ಚಿಕನ್ ತೊಗೊಂಡು ಬರ್ತೀನಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡೋದು ಅಂತ. ಸೊ ಇಲ್ಲೇ ಇದೆ, ತೋರಿಸ್ತೀನಿ ರೀ, ಇಲ್ಲೇ ಇದೆ. ಸೊ ಈ ಥರ ಇಲ್ಲಿ ರೋಡ್ ಕ್ರಾಸ್ ಮಾಡೋದ್ರೆ ನೋಡಿ, ಈ ಥರ ಒಂದು ಚಿಕ್ಕ ಪುಟ್ಟ ಆ ಕಡೆ ಈ ಕಡೆ ಎಲ್ಲ ಕಡೆ ಈ ಥರ ಹಾಕಿರ್ತಾರೆ ಗೊತ್ತಾ, ಚೇರ್ಸ್. ಆ್ಯಂಡ್ ದಟ್ ಈಸ್ ಆರ್ ಪ್ರಾಪರ್ಟಿ. ಇಟ್ ಈಸ್ ಸೋ ಹ್ಯೂಜ್. ಆ್ಯಂಡ್ ಅದೇ ಅಂಗಡಿ. ಸೊ ಅಲ್ಲೋಗಿ ತೊಗೊಂಬಂದ್ಬಿಡ್ಬೋದು. ಸುಮ್ಮನೆ ಆ ಕೆಫ್ರ್ ಹೋಗೋದ್ರೆ ತುಂಬ ದೂರ. ಆ್ಯಂಡ್ ನಾನು ಇದನ್ನು ಮೊನ್ನೆ ಕಂಡಿರ್ತಿತ್ತು. ಆ್ಯಂಡ್ ಆ ಕಡೆ ಎಲ್ಲ ಏನೋ ಇದೆ. ಅವತ್ತು ನಾನು ಮತ್ತು ನನ್ನ ರೂಮ್ಮೇಟ್ ನೈಟ್ ಬಂದಿದ್ವಿ ಥರ್ಸ್ಡೇ. ಸೊ ಅದಕ್ಕೆ ನೀವು ವ್ಲಾಗಲ್ಲಿ ನೋಡಿರ್ತೀರ. ಸೊ ಅವಾಗ ಬಂದಿದ್ದು. ಆ್ಯಂಡ್ ಸ್ವಲ್ಪ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಈ ಕಡೆಯಿಂದ ಬಂದೆ. ನೋಡಿ, ಅಲ್ಲಿ ಹೋಟೆಲ್ ಇದೆ.
ಲೈಕ್ ಇದು ಬಂದ್ಬಿಟ್ಟು ಹೈವೇ ಥರ ಗೈಸ್. ಆ್ಯಂಡ್ ಹೈವೇ ಬಿಟ್ವೀನಲ್ಲಿ ನಮ್ಮ ಹೋಟೆಲ್ ಇರೋದು. ಅಕ್ಕಪಕ್ಕ ಎಲ್ಲ ಈ ಥರ ಇದೆ. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ವೈನ್ ಟೇಸ್ಟಿಂಗ್ ಕೂಡ ನಡೆಯುತ್ತೆ. ಸೊ ವೈನ್ ಟೇಸ್ಟಿಂಗ್, ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಯಾವತ್ತಾದರೂ ವೈನ್ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಪ್ರೊಬಬ್ಲಿ ದಿಸ್ ವೀಕೆಂಡ್ ಆರ್ ನೆಕ್ಸ್ಟ್ ವೀಕೆಂಡ್, ಗೊತ್ತಿಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಬೇಕ್ರಿ ಥರ ಇದೆ ಇಲ್ಲಿ. ಆ್ಯಂಡ್ ಆ್ಯಂಡ್ ನಾನು ಯಾಕೆ ಇಷ್ಟು ಬೆಳಗ್ಗೆ ಇಷ್ಟು ಬೇಗ ಬಂದಿದ್ದೆ ಅಂತಂದರೆ ಅರ್ಥ, ಇಲ್ಲಿ ಸಂಡೇಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಬೇಗ, 12ಗೆಲ್ಲ ಕ್ಲೋಸ್ ಮಾಡ್ತಾರೆ. ಅದಕ್ಕೋಸ್ಕರ ಲೆಟ್ಸ್ ಗೋ ಇನ್. ಚಿಕನ್ ಪುಲೆ ಅಲ್ಲಿ ಲಾಸ್ಟಲ್ಲಿ ಚಿಕನ್ ಇರುತ್ತೆ. ಆ್ಯಂಡ್ ಇವ್ರು ಚಿಕನ್ ಅಂತ ಕರೆಯಲ್ಲ, ಪುಲೆ ಅಂತ ಕರೀತಾರೆ. ಇಲ್ಲಿಂದ ಸ್ಟಾರ್ಟು. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಬೀಫ್ ಅದು ಇದು ಇರುತ್ತೆ, ಇಲ್ಲಿ ಚಿಕನ್. ಸೊ ಈ ಥರ ಹೋಲ್ ಚಿಕನ್ ಕೂಡ ಸಿಗುತ್ತೆ. ಅಂದರೆ ಈ ಥರ ಕಟ್ ಮಾಡಿರೋ ಪೀಸಸ್, ನಾನೆಲ್ಲ ಕಟ್ ಆಗಿರೋ ತೊಗೊಂತೀನಿ. ಈ ಥರ ನಗೆಟ್ಸ್ ಥರ ಎಲ್ಲ ಸಿಗುತ್ತೆ, ಬೇಕಾದರೆ ತೊಗೊಬೋದು. ಬಟ್ ನನಗೆ ಇವಾಗೇನೋ ಬೇಡ, ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಲಾಂಗ್ ದೀಪ್ ಪುಲೆ ಅಂತ ಅಂದ್ಬಿಟ್ಟು ಈ ಥರ ಲೆಗ್ ಪೀಸ್ ಮಾತ್ರ ಇದೆ ಅಂತ ತೋರಿಸ್ತಿದ್ದಾರೆ. ಬಟ್ ನಂಗೆ ಗೊತ್ತಿಲ್ಲ ಹೆಂಗಿರುತ್ತೆ. ನಾನು ಯಾವಾಗಲೂ ಕೇರ್ಫುಲ್ಲೇ ತೊಗೊಳೋದು. ಇಲ್ಲಿ ನೋಡಿ ಫುಲ್ ಪ್ರಾನ್ಸ್. ಆ್ಯಕ್ಚುಲಿ ಇಲ್ಲಿ ಸಿಗೋ ಅಷ್ಟು ಟೆಂಡರೆಸ್ಟ್ ಪ್ರಾನ್ಸ್ ನಾನು ಎಲ್ಲೂ ಟ್ರೈನೇ ಮಾಡಿಲ್ಲ ಅನ್ಸುತ್ತೆ. ನೋಡಿ ಅದೆಷ್ಟು ಚೆನ್ನಾಗಿದೆ ಅಲ್ಲಿ. ಆದರೆ ಇವಾಗ ಬೇಡ, ಟೈಮ್ ಇಲ್ಲ ನಂಗೆ ಅಷ್ಟೊಂದು ಮಾಡ್ಕೊಂಡೆಲ್ಲ ತಿನ್ನೋಕ್ಕೆ. ಸೊ ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಮನೆಗೆ. ನನ್ನ ಫೇಸ್ ಎಲ್ಲ ಫುಲ್ ಇನ್ನೂ ನಿಮಗೆ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ, ಬೆಲ್ಲ ಕಾಣಿಸ್ತಾ ಇದ್ದೀನಿ ನಾನು. ನೋಡಿ ಚಿಕನ್ ಇಲ್ಲಿ ಸರೌಂಡಿಂಗ್ಸಲ್ಲಿರೋ ಹೋಟೆಲ್ಗೆ ಎಲ್ಲದಕ್ಕಿಂತ ನಮ್ಮ ಹೋಟೆಲೇ ತುಂಬ ದೊಡ್ಡದು. ಆ್ಯಂಡ್ ಆಲ್ಸೋ ಜಾಗ ಜಾಸ್ತಿ ಇದೆ ನಮ್ಮ ಹೋಟೆಲ್ದು. ಲೈಕ್ ಮುಂದೆ ಹಿಂದೆ ಅದೆಲ್ಲ ಸಕ್ಕ ಜಾಗ ಎಲ್ಲ ಬಿಟ್ಟಿದ್ದಾರೆ. ಬಟ್ ಇವರೆಲ್ಲ ಒಂದು ಚೂರು ಥರ ಮಾಡ್ಕೊಂಡಿದ್ದಾರೆ. ಬಟ್ ಐ ಆಮ್ ಸೊ ಹ್ಯಾಪಿ ದಟ್ ಐ ಗಾಟ್ ಟು ಸ್ಟೇ ಇನ್ ದಿಸ್ ಹೋಟೆಲ್. ಆ್ಯಂಡ್ ಸ್ಟಾಫ್ಸ್ ಆಗಿರಲಿ ಮತ್ತು ನನ್ನ ಜೊತೆ ವರ್ಕ್ ಮಾಡೋರು ಎಲ್ಲರೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ನನ್ನ ಟ್ರೀಟ್ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್ ವಿತ್ ಹಾಟ್ ಚಾಕ್ಲೇಟ್. ಚಾಕ್ಲೇಟ್ ಏನು ಹೇಳ್ತಾರೋ ಏನು. ಗೈಸ್, ಯು ಪೀಪಲ್ ಜಸ್ಟ್ ವಾಂಟ್ ಬಿಲೀವ್, ನಾನು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಈ ಕಿಚನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಹುಡುಕ್ಬಿಟ್ಟು ಎಲ್ಲ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಯಮ್ಮಿ ಗೈಸ್, ಮ್ಯಾರಿನೇಷನ್ ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಫ್ರೈಡ್ ಆನಿಯನ್ಸ್ ಕೂಡ ಮಾಡಿಕೊಂಡೆ. ಸ್ವಲ್ಪ ಆಯಿಲಲ್ಲಿ, ಲಿಟ್ರಲಿ ಒಂದು 10 ಸ್ಪೂನ್ ಆಯಿಲ್ ಇದ್ದರೆ ಮಾಡ್ಕೊಂಬಿಡ್ಬೋದು. ಡೀಪ್ ಫ್ರೈ ಬೇಕಾಗೇ ಇಲ್ಲ. ಆ್ಯಂಡ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸಿ ಹೌ ಪರ್ಫೆಕ್ಟ್. ಗೈಸ್, ಇಲ್ಲಿ ಮ್ಯಾರಿನೇಷನ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಟ್ ಈಸ್ ಲುಕಿಂಗ್ ಸೋ ಗುಡ್ ಅಲ್ವಾ. ಪುದೀನ ಕೊತ್ತಂಬರಿ ಎಲ್ಲ ಸಿಗೋದೇ ಇಲ್ಲ, ಬಟ್ ಸಿಕ್ಕಿದೆ, ನಾನು ತೊಗೊಂಬಂದಿದ್ದೀನಿ ಅಷ್ಟೇ. Tu veux pas dire smile? Is it nice? ಈ ಥರ ಕಾಣಿಸ್ತಿದ್ಯಾ? ಇವಾಗ ಇದನ್ನು ಹಾಕ್ಬಿಟ್ಟು ಮೇಲೆ ಒಂದು ಭಾರವಾಗಿರೋದು ಏನಾದರೂ ಇರಬೇಕು. ಇವಾಗ ಸದ್ಯಕ್ಕೆ ಭಾರವಾಗಿರೋದು ಏನೂ ಇಲ್ಲ, ಜಸ್ಟ್ ಗಾಳಿ ಆಚೆ ಬರ್ತಿರೋ ಥರ ಇದನ್ನು ಇಟ್ಬಿಟ್ಟು ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್, ಲಿಟ್ರಲ್ ಲೋ ಫ್ಲೇಮಲ್ಲಿ ಇಡಬೇಕು. ಲೆಟ್ಸ್ ಸಿ ದ ಫೈನಲ್ ರಿಸಲ್ಟ್ಸ್. ಏನಕ್ಕೆ ಡ್ಯಾನ್ಸ್ ಗೊತ್ತಾ? ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಹೇಮಾ, ನಾನು ಅವ್ಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ಎಲ್ಲ ಫ್ಲಾಪ್ ಮಾಡ್ತಾರೆ ಗೊತ್ತಾ ಈ ಫ್ರೆಂಡ್ಸ್. ಹಾಗೆ ಅವಳು ಕೂಡ ಫುಲ್ ಫ್ಲಾಪ್ ಮಾಡಿದ್ಲು. ನಾನು ಕರಿತಾ ಇದ್ದೀನಿ ಬಾರೆ ಅಂದರೆ ಫುಲ್ ಕೋಪ ಮಾಡಿಕೊಂಡು ನನ್ನ ಮೇಲೆ. ಯಾಕಂದರೆ ನಾನು ಕೇರ್ಫಾಗಿ ಹೋಗಿಲ್ಲ, ಸಿಮ್ಮೇನೋ ತೊಗೊಬೇಕಿತ್ತು, ಅದಕ್ಕೆ ನಾನು ಹೋಗಿಲ್ಲ ಅಂತ ಅಂದ್ಬಿಟ್ಟು ನಾನು ಆ ಥರ ಮ್ಯಾನೇಜ್ ಮಾಡಿಬಿಟ್ಟು ಅವಳೇ ಕರ್ಸ್ಕೊಳ್ಳೋಣ ಅಂದ್ಕೊಂಡ್ರೆ ಫ್ಲಾಪ್ ಮಾಡಿದ್ಲು. ಆಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಕಾಲ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಮೆಸೇಜ್ ಮಾಡಿದ್ರೂ ಏನು ನೋಡ್ತೀರಾ ಎಲ್ಲ ಒಂದು ಅರ್ಧ ಅವರ್ ಡ್ರಾಮಾ ಮಾಡಿದ್ಲು. ಆಮೇಲೆ ನಾನು ಹೇಳ್ಬೇಕಾಯ್ತು, ಇಲ್ಲ ನಾನು ಹಿಂಗೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಬರೋಕ್ಕಾಗಿಲ್ಲ, ನೀನೇ ಇಲ್ಲಿ ಬಾ ಅಂತ. ಆ್ಯಂಡ್ ಇವಾಗ ಬರ್ತಾ ಇದ್ದಾಳೆ. ಆ್ಯಂಡ್ ನಾನು ಇವತ್ತು ಒಂದು ಬೆಕ್ಕನ್ನು ನೋಡಿದೆ, ಅದು ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿದೆ. ನನಗೆ ನಾಯಿ ಆದರೂ ಒಂದೋದೇ ಅದೇ ಟೈಮ್ ಓಕೆ, ಆದರೆ ಈ ಬೆಕ್ಕುಗಳು ಯಾಕಾದರೂ ಇರುತ್ತೋ ಅಂತ ಅನ್ನಿಸ್ತಿದೆ, ಭಯ ಆಗ್ತಾಯಿದೆ ಇವಾಗ ನನಗೆ. ನಾನು ವೇಟಿಂಗ್ ಫಾರ್ ಎಮ್ ಲಿಟ್ರಲಿ ಆಚೆ ಹಿಂಗೆ ಕಾಯ್ಕೊಂಡು ನಿಂತಿದ್ದೀನಿ, ಅಷ್ಟು ಚಳಿಯಲ್ಲಿ ಬರ್ಬೇಕು ತಾನೆ, ಬೇಗ ಬರಲ್ಲ. ನಾನು ಬೆಕ್ಕನ್ನೆಲ್ಲ ನೋಡಿ ಅಲ್ಲಿದೆ ಕಾಣಿಸ್ತಿದ್ಯಾ ಬ್ಲ್ಯಾಕ್ ಕಲರ್, ಅದೇ ಬೆಕ್ಕು. ಅದೇನೋ ಮಾಡ್ತಾಯಿತ್ತಲ್ಲಿ. ಎಷ್ಟು ಭಯ ಆಗುತ್ತೋ ಗೊತ್ತಾ. ಅದು ಹೆಂಗೋ ಇದ್ರೆ ಓಕೆ, ಹಂಗೆಲ್ಲ ಇದ್ರೆ ಹೆಂಗೆ. ನನ್ನ ಹಿಂಗೆ ಕಾಯಿಸಿದ್ಲು, ನಾನು ಎಲ್ಲ ಕಾಯಿಸ್ಬೇಕು ತಾನೇ. ಕಾಯಿಸಿದ್ದೀನಿ 2 ನಿಮಿಷ ನನ್ನ ಕಾಯ್ಸೋಕ್ಕಾಗಿದ್ದು. ಇವಾಗ ಹೋಗ್ಬಿಟ್ಟು ಕರ್ಕೊಂಬರೋಣ ಅಂತೀನಿ. ನಾನು ಆಂಟಿ ಅಂದರೆ ಕಂಪಲ್ಸರಿ ನಾನು ಆಂಟಿ ಅಂತೀರ. ಅಯ್ಯಮ್ಮ ನನಗಿಂತ ಚಿಕ್ಕವಳೆ, ಸುಮ್ಮನೆ ಹಂಗೆಲ್ಲ ಕರೆಯೋದು. ಇಂದು ಆಂಟಿ ಅಂತೀನಿ, ಏನು ಆಂಟಿ ಅಂತೀನಿ ಅಷ್ಟೇ. ನೋಡಿ
ನೋಡಿ ಗೈಸ್ ಬಂದೇ ಇಲ್ಲ ಇನ್ನೂ. ನಾನು ಕಾಯಿಸಿದ್ದೀನಿ ಅಂತ ಖುಷಿ ಪಡ್ತಾ ಇದ್ರೆ ಹೇಳ್ತೀನಿ, ನಾನು ಇರಲ್ಲ, ಕಾಯಲ್ಲ. ಇಲ್ಲ ಕುತ್ಕೊಂಡಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ವೆಯ್ಟ್ ಮಾಡಲಿ. ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಲಾಬಿ. ಏಮ ಟ್ರಾಜಿಡಿ ಸ್ಟೋರಿ, ಗೇಟ್ ಕ್ಲೋಸ್ ಮಾಡೋರು ಈ ಕಡೆಯಿಂದ ಬಾ. ನಮ್ಮ ಪ್ರಾಪರ್ಟಿ ಒಳಗಡೆ ಬರೋದು ಅಷ್ಟು ಈಸಿನಾ ಅಷ್ಟೊಂದು ಬಾ. ನೋಡಿ ಆಂಟಿ ಗೈಸ್ ಅವಳು ನಂಗೋಸ್ಕರ ಬಂದಿಲ್ವಂತೆ, ನಾನು ಮಾಡಿರೋ ಊಟಕ್ಕೆ ಬರ್ತಾ ಇದ್ದಾಳಂತೆ ಗೈಸ್. ಹಂಗೆ ಹೇಳ್ಬಿಟ್ಟು ನನ್ನ ಪ್ರೀತಿನ ಹಾಳು ಮಾಡಿದ್ದಾಳೆ ಗೈಸ್. ನನ್ನ ಸರ್ಪ್ರೈಸ್ನ ಎಷ್ಟು ಗೊತ್ತಾ, ನಾನು ಎಷ್ಟು ಆಸೆಯಿಂದ ಹೇಮಾ ಅಂದ್ಕೊಂಡು ಮಾಡಿದ್ರೆ ನಾನು ಬರೋಲ್ಲ, ನಂಗೆ ಇಷ್ಟ ಇಲ್ಲ. ಏನು ಇವಾಗ ಹೇಳ್ತಾ ಇದೆಯಾ ಅಂತ. ಕಾಲೆಲ್ಲ ರಿಜೆಕ್ಟ್ ಗೈಸ್. ನನ್ನ ಕಾಲ್ ಯಾರಾದರೂ ರಿಜೆಕ್ಟ್ ಮಾಡ್ತಾರೆ, ಅದು ನಾನು ಮಾಡೋ ಕಾಲ್. ಬಾರೆ ಹಂಗೆ ಸಣ್ಣ ಆಗ್ಬಿಟ್ಟಿದ್ದೀನಂತೆ. ನಾವು 1 ವಾರ ಆಯಿತು ನೋಡಿ ಒಬ್ರನ್ನೊಬ್ರು. ಮುಂಚೆ ನಾನೇ ಹೋಗ್ತಾಯಿದ್ದೆ ಗೈಸ್, ಎಷ್ಟೋ ಲೈಕ್ ಏನಂತಾರೆ ವೀಕ್ಲಿ ಒನ್ಸ್ ನಾನು ಹೋಗ್ತಾಯಿದ್ದೆ. ಬಟ್ ಇವಾಗ ಆಗಲ್ಲ. ಎಷ್ಟು ಕಷ್ಟ ಗೊತ್ತಾ ಈ ಚಳಿಯಲ್ಲಿ ಹೋಗೋದು. ಅವಳಿಗೆ ನಾನು ವೀಡಿಯೋ ಮಾಡೋದು ಬಿಟ್ಟು ಮುಂದೆ ಹೋಗ್ಬೇಕಂತೆ. ಏವ ನೀನು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ. ಅಲ್ಲೊಂದು ಬೆಕ್ಕೈತೆ ಬ್ಲ್ಯಾಕ್ ಕಲರ್ದು, ನಿಂಗೆ ಭಯನಾ? ಹಾಂ ಭಯ ಇಲ್ವಾ? ಇನ್ಯಾರಂದ್ರೆ ಭಯ? ಆಯ್ತು ಇನ್ಯಾರಂದ್ರೆ ಭಯ? ಗೈಸ್ ನಾನು ಬಂದಿದ್ದೆ ಆಯ್ತಾ ಇಲ್ಲ ಅರ್ಧ ದಾರಿ ತನಕ, ಆಮೇಲೆ ಹೋಗ್ಬಿಟ್ಟೆ. ಮನೆಗೆ ಓಪನ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ನಾನು ಕಳ್ಸಿದ್ದೀನಿ ಬರಬೇಕು. ನಂಗೆ ಅದೆಲ್ಲ ಗೊತ್ತಾಗಲ್ಲ. ಯಾರಿಲ್ಲ ಹೇಳಿದ್ದೀನಿ ಗೊತ್ತಾ, ಇವತ್ತು ಫುಲ್ ಲೀಗಲಾಗಿ ಏನೋ ಎಂಟ್ರಿ ನಮ್ಮ ಪ್ರಾಪರ್ಟಿ ಒಳಗಡೆ ಲೀಗಲ್ ಈ ಥರ ಈ ಥರ ಫೋನಲ್ಲಿ ಮಾತಾಡ್ಕೊಂಡು ಯಾರು ಫೋನಲ್ಲಿ ಮಾತಾಡ್ಕೊಂಡು ಏನೇ ಇದು ಫ್ರೂಟ್ ಕೇಕ್ ತಂದಿದ್ದೆ ನನಗೋಸ್ಕರ? ನಾನು ನೋಡಲ್ಲ, ನಾನು ಬರೀ ಕೋಕ್ ಅನ್ಕೊಂಡೆ. ಥ್ಯಾಂಕ್ ಯು ಹೇಮಾ. ಗೈಸ್ ಎಲ್ಲ ಸೆಟ್ ಆಗಿದೆ, ಹೇಮಾನು ಬಂದಿದ್ದಾಳೆ. ಇವಾಗ ನಾವು ಊಟ ಮಾಡೋ ಸಮಯ. ಬಂತು ಸ್ಮೆಲ್ ಆಲ್ರೆಡಿ. ಹೇಮಾ ಏನೂ ಆಗಿಲ್ಲ ಅಂದರೆ ಸಾಕು. ಚೆನ್ನಾಗಾಗಿದೆ. ಲಿಟ್ರಲಿ ಡೈಟ್ಗೆ ಫುಡ್. ಇದು ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಬೈ ಸ್ಫೂರ್ತಿ ಟು ಹೇಮಾ ನನಗೋಸ್ಕರ ಮಾಡಿದ್ದಾಳೆ ಗೈಸ್. ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾಳೆ ಅಂತ ನಾನು ಟೇಸ್ಟ್ ಮಾಡ್ತೀನಿ. ಬಿಕಾಸ್ ತುಂಬ ಅಂದಾಜಲ್ಲಿ ಮಾಡಿರೋದು. ಉಪ್ಪು ಖಾರ ನೀರು ಏನು ಅಳತೆ ಇಲ್ಲ. ಅಳತೆ ಮಾಡೋಕ್ಕೂ ಆಗಲ್ಲ, ಏನು ಗೊತ್ತಾಗಲ್ಲ. ಇವ್ರ ಉಪ್ಪು ಹೆಂಗಿರುತ್ತೋ ಗೊತ್ತಿಲ್ಲ. ನಾನು ಬರೀ ಒಂದು ಲೆಗ್ ಪೀಸ್ ಬರೀ ಲೆಗ್ ಪೀಸ್ ತಂದೆ. ನಾವಿಬ್ಬರು ಇವತ್ತು ಲೈಕ್ ಫ್ರಾನ್ಸಲ್ಲಿರೋದಕ್ಕೂ ಬೆಂಗಳೂರಲ್ಲಿರೋದಕ್ಕೂ ಸಂಡೇ ಏನಿಲ್ಲ. ಸಂಡೇ ಈಸ್ ಸಂಡೇ ಫಾರ್ ಅಸ್. ಎಸ್, ಆ್ಯಂಡ್ ಬಿಕಾಸ್ ಆಫ್ ಸ್ಫೂರ್ತಿ ನಂಗೆ ಬಿರಿಯಾನಿ ಮಾಡಾಕ್ತಾಳೆ ಯಾವಾಗಲೂ. ಲೆಗ್ ಪೀಸ್ ನೋಡಿ ಗೈಸ್, ಓ ಮೈ ಗಾಡ್, ಜ್ಯೂಸಿ. ತಿನ್ನೋಣ? 1 2 3. ಚೆನ್ನಾಗಿದೆಯಾ? ಜ್ಯೂಸಿ ಆಗಿದೆಯಾ? ಇಟ್ಸ್ ಸೋ ಟೆಂಡರ್. ಇಟ್ಸ್ ಜಸ್ಟ್ ಲೈಕ್ ಔಟ್ ಆಫ್ ದ ವರ್ಲ್ಡ್. ಸಕ್ಕತ್ತಾಗಿದೆ. ಮಸಾಲ ಪರ್ಫೆಕ್ಟ್. ನಿಮ್ಮ ಮಸಾಲ ಬಗ್ಗೆ ಹೇಳ್ಬೇಕೇನೆ. ಉಪ್ಪು ಖಾರ ಇದೆ. ನನಗೆ ಈ ಥರ ರಿಯಾಕ್ಷನ್ ಕೊಡೋರಿದ್ರೆ ನಾನು ಊಟನ ಬಿಟ್ಬಿಟ್ಟು ಏಮನ್ ನೋಡ್ತಾನೆ. ನನ್ನ ರಿಯಾಕ್ಷನ್ ಎಲ್ಲ ವರ್ತಿದೆ. ಒಂದ್ಸತಿ ನೀವು ತಿನ್ನಿ. ಓಪನ್ ಮಾಡಿ. ಎಲ್ಲ ಟೇಸ್ಟ್ ಬಂತು. ಆಂಟಿ ಏನಿ ಆಂಟಿ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕೊಟ್ಟರು ವಾಯ್ಸ್ ಓವರು. ನಾನು ನಿನ್ನೆ ನೋಡಿದೆ. ಹೌದಾ?
ಸಾಕಾಗೈತೆ. ಯಶಿಕಾ ಬಿರಿಯಾನಿ ಮಾಡಿ ಕೊಟ್ಟವಳೆ ನಿಮ್ಮ ಅಕ್ಕ ನನಗೆ. ನೋಡಿ ಪಾಪುನಾ ಮಮ್ಮಿ ತಲ್ಲಿ ಗೊತ್ತಿಲ್ಲ ಮಾಡ್ತಾನೆ ಸರಿ ಮಾಡ್ತೀನಿ ಇನ್ನೊಂದು ಟೈಮ್ ಕಷ್ಟ ನಮ್ಗೆ ಇನ್ಕೋ ಐ ಥಿಂಕ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಟೇಸ್ಟಿ ಆಗಿದೆ ಅಂತ. ಆಮೇಲೆ ಏನಾದ್ರು ಒಂದ್ಸತಿ ಹೇಳಿದ್ರೆ ಸಾಕು, ಯಾವಾಗಲೂ ಏನು ಹೇಳ್ಬೇಕಾಗಿಲ್ಲ. ಹಂಗಂದ್ರೆ ನಾನು ಇಷ್ಟ ಇಲ್ಲ ಅಂತ ಅರ್ಥ. ನಾನು ಇವಳನ್ನ ಕರೆದೆ ಬಾರೆ ಅಂತ. ಇವ್ರಿಗೆ ಹತ್ರ ಆಯ್ತಾ ಅದು ಲೈಕ್ 5 minutes ಅವೇ ಬಂದು ನಿನ್ಗೆ ಹತ್ರ ಅದು? ನಿಂಗೆ 5 minutes ಇಲ್ವಾ? ಇಲ್ಲ ನಿನ್ಗೆ ಹತ್ರ ಓಕೆ ಇವಳಿಗೂ 5 minutes ಬರಬೇಕು ತಾನೇ. ಅವ್ರೇನೋ ಫ್ರೆಂಡ್ ಏನೋ ನಾನು ಮಾಡ್ತಾ ಇಲ್ಲ ಗೈಸ್ ನಾನು ಇಲ್ಲಿ ಕಷ್ಟಪಟ್ಟು ಮಾಡ್ತಿಲ್ವಾ ನಾನು ಸರ್ಪ್ರೈಸ್ ಎಲ್ಲ ಹಾಳು ಮಾಡೋಣ ಗೈಸ್. ಅವಳು ನಂಗೆ ಹೇಳಿಲ್ಲ. ನನಗೆ ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಅದು. ನಾನೇನೋ ಸುಮ್ಮನೆ ಕರಿತಾವಳೆ, ನಿಂಗಿದ್ರು ನಾಳೆ ಹೋಗ್ಲೇಬೇಕಲ್ವ ಅಂದ್ಬಿಟ್ಟು ನಾನು ಮನೆಗೆ ಹೋದೆ. ಮನೆಗೆ ಮನೆಗೆ ಹೋಗು ವಿಡಿಯೋ ಕಾಲ್ ಮಾಡ್ತೀನಿ, ನಂಗೆ ಇವಾಗ ಬರ್ಬೇಕಷ್ಟೇ. ಫೋನ್ ಕಟ್. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಆಮೇಲೆ ಎಷ್ಟೊತ್ತಿ ಮಾಡಾದ್ಮೇಲೆ ಎತ್ಬಿಟ್ಟು ಹೇಮ ನಿಗೋಸ್ಕರ ಬಿರಿಯಾನಿ ಮಾಡ್ತಿದ್ದೀನಿ ಬರೋಲ್ಲ ಹೇಮ ಅಂದ್ಲು. ಆವಾಗ ನಾನು ಬಿರಿಯಾನಿ ಅಂದರೆ ಅಫ್ಕೋರ್ಸ್ ನೋ ಅನ್ನಲ್ಲ, ಅದು ಸ್ಫೂರ್ತಿ ಬಿರಿಯಾನಿ. ಚೆನ್ನಾಯ್ತಾ ಸಾಕಾಗಿದೆ. ಸೇಮ್ ಇಂಡಿಯನ್ ಫ್ಲೇವರೇ ಇಟ್ ಇಸ್ ಸೇಮ್. ಎಲ್ಲ ಹುಡುಕಿ ಕೊತ್ತಂಬರಿ ಪುದೀನ ಇಲ್ಲ ಅಂದರೆ ತಿನ್ನಕ್ಕೆ ಆಗಲ್ಲ ಈ ಬಿರಿಯಾನಿನ. ಅದು ಈ ಬಿರಿಯಾನಿ ನಮ್ಮ ನಾರ್ಮಲ್ ಪಲಾವ್ ಬಿರಿಯಾನಿ ತಿನ್ಬಿಡ್ಬೋದು. నాకు ಮಾಡಿದ್ಲಲ್ವ ಅವತ್ತು ಸಾಕಾಗಿತ್ತು. ಸೊ ಇವತ್ತು ನೋಡಿ ಫ್ರೈಡ್ ಆನಿಯನ್ಸ್ ಕೂಡ 2 ಸ್ಪೂನ್ ಆಯಿಲ್ ಗೊತ್ತಾ. ಡೀಪ್ ಫ್ರೈಡ್ ಅಲ್ಲ 2 ಸ್ಪೂನ್ ಆಯಿಲಲ್ಲಿ 2 ಅಂದರೆ ಒಂದು 10 ಸ್ಪೂನ್ ಅದರಲ್ಲಿ ಹತ್ತಲ್ಲಿ ಚಿಕ್ಕ ಚಿಕ್ಕದೇ ಆನಿಯನ್ಸ್ ಆನಿಯನ್ಸ್ ಅಷ್ಟೇ ಏನು ಪರ್ಫೆಕ್ಟ್ ಆಗಿದೆ. ನಾನು ಆನಿಯನ್ಸೇ ತಿನ್ನಲ್ಲ. ಈ ಬಿರಿಯಾನಿಯಲ್ಲಿ ಗೊತ್ತೇ ಆಗ್ತಿಲ್ಲ. ನಾನು ಒಬ್ಬಳೇ ಮಾಡ್ಕೊಂಡು ತಿನ್ಬೋದು ಗೈಸ್. ಆದರೆ ನಾನು ಒಬ್ಬಳೇ ಹೇಳಿದ್ರೆ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ಕೂಡ ಅಷ್ಟೇ ಬೇಗ ಬೆಂದೋಗುತ್ತೆ. ಬೇಗ ನೋಡಿ ಟೆಂಡರ್ ಜ್ಯೂಸಿ ಸಾಫ್ಟ್. ಆದರೆ ಟೇಸ್ಟ್ ಇರಲ್ಲ ನಮ್ಮ ಚಿಕನ್ ಅಷ್ಟು ಇದಿರಲ್ಲ. ಆಮೇಲೆ ರೈಸ್ ನೋಡಿ ಗೈಸ್ ಪುಡಿ 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 ಇದೆಲ್ಲ ಎಲ್ಲಿ ಹುಡುಕ್ದೆ. ಐ ವರ್ಕ್ ಫಾರ್ ದೇಮ್ ಓಕೆನಾ. ಅವ್ರು ನಿಮಗೆಲ್ಲ ಕೊಡ್ತಾರೆ. ಇವತ್ತು ಬೆಳಗ್ಗೆ ಸಲಾಡ್ ಮಾಡ್ಕೊಂಡು ತಿಂದರು. ನನ್ನ ಕೇಳಿದ್ರು ನಾನು ಇಲ್ಲ ನಾನು ಬಿರಿಯಾನಿ ಮಾಡ್ಕೊತಿದ್ದೀನಿ. ನಂಗೆ ಬೇಡ ಅಂದೆ. ಯಾಕೆ ಹೋಟ್ಲಲ್ಲಿ ಯಾರೂ ಇಲ್ಲ? ಸ್ವಲ್ಪ ಕ್ಲೋಸ್. ಹೌದಾ? ಫಸ್ಟ್ ಆಫ್ ಕ್ಲೋಸ್ ಸಾಕು ಬಿಡ. ಅಷ್ಟೊಂದು ಸತಿ ಹೇಳ್ಬೇಡ ಇವ. ನನಗೆ ನನ್ನ ಮೇಲೆ ತುಂಬ ಖುಷಿ ಆಗುತ್ತೆ. ಓಕೆ ಗೈಸ್ ಬಾಯ್. ತಿನ್ನ ಸಿಗ್ತೀವಿ. ದೃಷ್ಟಿ ಮಾತ್ರ ಹಾಕ್ತಿದ್ರಿ ಯಾರು. ನಾವು ತುಂಬ ಕಷ್ಟಪಟ್ಟು ಮಾಡ್ಕೊಂಡು ತಿಂತಾ ಇದ್ದೀವಿ. ಯಾರಾದರೂ ದೃಷ್ಟಿ ಹಾಕಿದ್ರು ನೆಕ್ಸ್ಟ್ ಟೈಮಿಂದ ನಾನು ಮಾಡ್ಕೊಂಡು ತಿನ್ನೋದ್ರು ಫೋಟೋ ಏನು ವೀಡಿಯೋ ಕೂಡ ನಾನು ಮಾಡಲ್ಲ. ಮೊನ್ನೆ ಎಲ್ಲ ನಾನು ದೃಷ್ಟಿ ತೆಗ್ದೆ ಅವಳಿಗೆ. ಏನೋ ಎಷ್ಟು ಚೆನ್ನಾಗಿ ದೃಷ್ಟಿ ತಗೋದು ಗೊತ್ತಾ. ಹಿಂಗಿಲ್ಲ ಎಷ್ಟು ಕ್ಲೀನಾಗಿ. ನನಗೆ ಇನ್ನೊಂದು ಸ್ವಲ್ಪ ಖಾರ ಇರಬೇಕು ಅನಿಸ್ತು. ಕರೆಕ್ಟಾಗಿದೆ ಫ್ಲೇವರು ಖಾರ. ನೀವು ಕುತ್ಕೊಂಡು ನೋಡಿದ್ರೆ ಏನಿಸ್ತದೆ ಗೊತ್ತಾ, ಈ ಎಲ್ಲರೂ ತುಂಬ ತಟ್ಟೆ ತುಂಬ ಹಾಕೊಂಡು ಫುಡ್ ಬ್ಲಾಗ್ ಮಾಡ್ತಾರೆ ಹಂಗೆ ಸೇಮ್. ಬಟ್ ತುಂಬ ಕಷ್ಟಪಟ್ಟು ಒಂದು ವಾರ ಕೆಲಸ ಮಾಡ್ತೀವ. ಆಮೇಲೆ 7 3 ಗಂಟೆ ಎಲ್ಲ ಕೆಲಸ ಮಾಡ್ತಾಳೆ. ನಾನು ಇಡೀ ದಿನ ಸೇಮ್ ಟೈಮಿಂಗ್ಸ್. ಅವಳಿಗೂ 8 hours ನನಗೂ 8 hours. ಆದ್ರೂ ಇಡೀ ದಿನ ಮಾಡೋದು ಬೇರೆ, ಒಂದು ಸ್ಟ್ರೆಚಲ್ಲಿ ಮಾಡೋದು ಬೇರೆ. ನೀನು ಅವ್ರ ಹತ್ರ ಹಾಕಿಸ್ಕೊ. ನನಗೆ ಅದೇ ಪರ್ಫೆಕ್ಟ್ ನೋಡಿ. ಇನ್ನು ಮಿಕ್ಕಿದ ದಿನ ನನಗಂತೂ ನಿದ್ದೆ ಬರಲ್ಲ. ಒಂದು ಸುಮ್ಮನೆ ತಲೆ ಕೆಡುತ್ತೆ. ಅದಕ್ಕೆ ಬೇರೆ ಕಂಟ್ರಿ ಹತ್ತಿದ್ದಾಗ ದಿಸ್ ಇಸ್ ಅಂತೂ ಮಸ್ಟ್ ನೀಡ್. ಒಂದು ಫ್ರೆಂಡು ಒಂದು ಒಳ್ಳೆ ಊಟ ಇದ್ದರೆ ಆರಾಮಾಗಿರ್ಬೋದು. ಏನು ಪ್ರಾಬ್ಲಮ್ ಅಲ್ಲ. ಆಮೇಲೆ ಜಗಳನೂ ಆಡ್ಬೋದು. ಫೋನ್ ಕಟ್ ಮಾಡಿ ಬಿಸಾಕ್ಬೋದು. ಆಮೇಲೆ ತುಂಬ ಪೊಸೆಸಿವ್ ಆಗೂ ಇರ್ಬೋದು. ಎಲ್ಲ ಥರನೂ ಇರ್ಬೋದು. ಏನಿಲ್ಲ, ಎಲ್ಲ ಸುಳ್ಳು ಹೇಳ್ತಾವಳು. ನಾನು ನೈಟ್ ಎಲ್ಲ ಯಮ ಅಂತ ಜಪಿಸ್ತಾ ಇರ್ತೀನಿ ಗೈಸ್. ಹಂಗೆ ಜಗಳ ಮಾಡಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾಳೆ. ಬರೀ ನೈಟ್ ಅಷ್ಟೇ ಜಗಳ ಆಡಿದ್ದು. ಬೆಳಗ್ಗೆ ನಾನೇ ಕಾಲ್ ಮಾಡಿದೆ ಸಾರಿ ಕಣೆ ಅಂತ. ಮಾಡಿಲ್ಲ ಅಂದ್ಬಿಡು. ಹಂಗೆ ಮಾಡಬೇಕು. ಅದೇ ಹಾಂ ಮಾಡಿಲ್ಲ ಅಂದರೆ ಬಿರಿಯಾನಿ ಸಿಗಲ್ಲ ಅಷ್ಟೇ. ಅದಕ್ಕೆ ಅದೇನಿಲ್ಲ, ನಾನೇ ಮಾಡ್ಕೊಂಡು ಎತ್ಕೊಂಡು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಮಾತಾಡಲ್ಲ ಅಂದ್ರೂ ನೋಡೋಣ, ಇನ್ನೊಂದು ದಿನ ಜಗಳ ಆಡೋಣ. ನಾನು ಬ್ರೇಕಪ್ ಗೈಸ್. ನಮ್ಮ ಇಂದು ಅಕ್ಕ 100 ಜಗಳದಲ್ಲಿ ಇನ್ಕ್ಲೂಡ್ ಆಗಿದ್ಲು. 3 ಜನ ಗೈಸ್ ನನ್ನ ಮಧ್ಯದಲ್ಲಿ ಹಾಕ್ಬಿಟ್ಟು ಅವಳು ಹೆಂಗೆ ಉಜ್ಜಿದಾರೆ ಗೊತ್ತಾ.
ಲೈಕ್ ಲಿಟ್ರಲಿ ನಂದೇನು ಅದ್ರಲ್ಲಿ ಪಾಠ ಇಲ್ಲ. ಈ ಫೋನಿಗೆ ಹಿಂಗೆ ಮಾಡೋಳೆ, ಈ ಫೋನ್ಗೆ ಏಮ ಮಾಡ್ತಾಳೆ. ನೋಡ್ರಿ ಇಬ್ಬರೇ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ರು. ಕಟ್ ಮಾಡಿಬಿಟ್ಟು ಅವಳು ಅನ್ಕೊಡವಲ್ಲು, ಇವಳು ಅನ್ಕೊಡವಲ್ಲು. ಏನಕ್ಕೆ ನಾವು ಗ್ರೂಪ್ ಮಾಡಿರೋದು, ಗ್ರೂಪಲ್ಲಿ ಮಾಡ್ಬೇಕು ತಾನೇ. ಅದೊಂದು ದೊಡ್ಡ ಸ್ಟೋರಿ ಬಿಡಿ, ಅದು ಹೇಳಿದ್ರೇನೋ ನಿಮ್ಗೆ ಅರ್ಥ ಆಗಲ್ಲ ಅಂತ ತಿಕ್ಲವ್ರು ಇವರು. ನಂಗೆ ಏನಕ್ಕೆ ಕೇಕ್ ತಂದೆ? ನಾನು ಹೇಳಿದ್ದೀನಿ ನೋಡಿ, ಸ್ಫೂರ್ತಿ ಇದೊಂದು ಕೇಕು, ಇದೊಂದು ಕೋಕೋ ಬಿಟ್ಟರೆ ಏನೂ ತಿನ್ನಲ್ಲ ಫ್ರೆಂಡ್ಸಲ್ಲಿ, ಏನೂ ತಿನ್ನಲ್ಲ ರೆಸ್ಟ್. ಲಿಟ್ರಲಿ ನಾನು ನೋಡಿದ್ದೀನಿ. ಅದಕ್ಕೆ ಬ್ರೆಡ್ಗಳೆಲ್ಲ ಚೆನ್ನಾಗೇ ಇರಲ್ಲ. ಇದೇನು ಅದು ಕೇಕು. ಆಹಾ, ಕೇಕ್ ಬೇರೆ, ಬ್ರೆಡ್ ಬೇರೆ. ಅದು ಕೇಕಲ್ಲಿ ಇದೇ ಕೇಕ್ ತಿನ್ನೋದು, ಬೇರೆ ಕೇಕ್ ತಿನ್ನಲ್ಲ. ಅದು ಯಾಕಂದರೆ ಅದ್ರಲ್ಲಿ ಫ್ರೂಟ್ ಇರುತ್ತೆ ಆ್ಯಂಡ್ ಇಟ್ ಡಾಮಿನೇಟ್ಸ್ ದಟ್ ಕೇಕ್. ನಂಗೆ ಆ ಮೈದಾ ಬ್ರೆಡ್ ಟೇಸ್ಟ್ ಇಷ್ಟ. ಏನು ತಿನ್ನಲ್ಲ, ಚಾಕ್ಲೇಟ್ ತಿನ್ನಲ್ಲ, ಜ್ಯೂಸಲ್ಲಿ ಅದೊಂದು ಕುಡಿತಾಳೆ, ಸ್ನ್ಯಾಕ್ಸಲ್ಲಿ ಇದೊಂದು ತಿಂತಾಳೆ. ಖಾರ ಚಿಪ್ಸ್ ಇಲ್ಲ, ಏನೂ ಇಲ್ಲ. ಇದೊಂದು ಅವರು ಖಾರವಾಗಿರೋ ಚಿಪ್ಸ್ ಅಂತ ಒಂದು ಇಕ್ಕಿದ್ರು, ತಗೊಂಬಂದು ಸ್ಫೂರ್ತಿ ಟೇಸ್ಟ್ ಮಾಡಿದ್ಲು. ಹೆಂಗಿತ್ತು? ಖಾರನೇ ಇರಲಿಲ್ಲ. ಖಾರ ಆಸೆ ಇಲ್ಲ. ಒಂದು 10 ನಿಮಿಷ ಮಾಡಿದ್ದೀವಿ, ಇದೊಂದು ವ್ಲಾಗ್ ಹಾಕಿದ್ರೆ ಸಾಕು. 10 ನಿಮಿಷ ರೂಮ್ ಟೂರ್ ಹಾಕಿದ್ಲಲ್ಲ, 5 ನಿಮಿಷ. ಇವ್ರು ಬೈತಾಳೆ ಫೋನ್ ಮಾಡ್ಬಿಟ್ಟು ನನಗೆ. 5 ನಿಮಿಷ ಯಾರ ಸಾಕಾಗ ಸೋ ಪರ್ಫೆಕ್ಟ್, ಲೆಗ್ ಪೀಸ್ ಸೋ ಪರ್ಫೆಕ್ಟ್. ಲೈಕ್ ಪರ್ಫೆಕ್ಟ್ ರೈಸ್, ಪರ್ಫೆಕ್ಟ್ ಇದು. ನಮ್ಮ ಮಮ್ಮಿಗೆ ಇಷ್ಟ. ನಮ್ಮ ಮಮ್ಮಿ ಯೂಶ್ವಲಿ ಈ ಥರ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ನಮ್ಮ ಮನೆಗಳಲ್ಲೆಲ್ಲ ತಿನ್ನಲ್ಲ. ನಮ್ಮ ಡ್ಯಾಡಿ ಅಂತೂ ಚಿತ್ರಾನ್ನ ಅಂತ ಒಂದು ಹೆಸರು ಇಡ್ತಾರೆ. ಹೌದಾ? ಚಿತ್ರಾನ್ನ ಬಿರಿಯಾನಿ ಗೊಜ್ಜು ಸಪ್ರೇಟು, ರೈಸ್ ಸಪ್ರೇಟ್ ಕಳ್ಸ್ಕೊಳೋಣ ಅಂತ. ಇನ್ನು ನಮ್ಮ ಅಮ್ಮ ಮಾಡ್ತಾರಲ್ಲ ಆಂಬು ಸ್ಟೈಲ್ ಬಿರಿಯಾನಿ, ಅದು ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಇಲ್ಲ ಅಂದರೆ ದೊಣ್ಣೆ ಬಿರಿಯಾನಿ, ಲೈಕ್ ಪ್ರಾಪರ್ ಎಲ್ಲ ರುಬ್ಬಿ ಮಾಡೋಂಥ ಮಿಕ್ಸ್ ಪಲಾವ್ ಬಿರಿಯಾನಿ. ಈ ಥರ ಮಾಡಿದ್ರೆ ನಮ್ಮ ಮಮ್ಮಿಗೆ ಮಾಡೋದು ಕೊಟ್ಟೆ, ಏನೇ ಇಷ್ಟು ಚೆನ್ನಾಗೈತಿ, ಹೋಟೆಲ್ ತಿನ್ನೋ ಥರ ಐತಿ ಅಂತ ಹೇಳ್ತಾಯಿದ್ರು. ಮಮ್ಮಿ ಎಷ್ಟು ಮಿಸ್ ಮಾಡ್ಕೊಂಡು ತಿನ್ಬೋದು ಹೇಳಿ ಇವಳು ಬಿರಿಯಾನಿನ. ಬಿಕಾಸ್ ನಮ್ಮ ಮನೆಯಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮಾಡೋದು. ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡ್ಕೊಂಡು ತಿಂದವ್ರೆ. ನಂಗೆ ಹೇಳೋದೇ ಇಲ್ಲ ಅವರು ನನ್ನ ಪಾಪ ಅಂತ. ಅದು ನಾನು ಗೊತ್ತಲ್ಲ, ಕೇಳ್ತೀನಿ ಏನು ಮಾಡಿದ್ರಿ, ಏನು ತಿಂದ್ರಿ ಅಂತ. ಸೊ ಗುಡ್ ಗೈಸ್, ಬಾಯ್ ಬಾಯ್, ಸಿ ಯು. ಆಫ್ ಮಾಡೋ. ನೋಡಿ ಗೈಸ್, ಇಂದು ಮಧ್ಯರಾತ್ರಿ ಎಷ್ಟೊತ್ತು ಗೊತ್ತಾ? 11:41ಗೆ ತಿಂತಾಳೆ. ಏಮ ಹಾಲು ಕುಡಿತಾಳೆ, ನನಗೆ ಹಿಂಗೆ ವಿಡಿಯೋ ಕಾಲ್ ಮಾಡಿ ಸಾಯಿಸ್ತಾರೆ, ನನ್ನ ಮಲ್ಗಾಕ್ ಬಿಡಲ್ಲ ಅವ್ರು. 1 hour 35 minutes ಕೊಯ್ತವ್ರೆ ಇಬ್ರು. 35 minutes ನಿಂದೆ ಹೋಗು ಆ ಕಡೆ. ಏಮ ಇಂದು ಪರವಾಗಿಲ್ಲ, ತಿನ್ನು. ಏಮ್ಮ ನಿನ್ನ ಮುಖ ಕಾಣಿಸ್ತಿಲ್ಲ, ತೋರಿಸ್ಬಾರ್ದ ನಿನ್ನ? ಹೇಳ್ಬಿಡು, ತೋರಿಸೋದೇ ಇಲ್ಲ ನಿನ್ನ ಇನ್ಮೇಲೆ ವ್ಲಾಗಲ್ಲಿ. ಗೈಸ್, ಹಾಲನ್ನ ಗ್ಲಾಸಲ್ಲಿ ಕುಡಿತಾರೆ, ಕಪ್ಪಲ್ಲಿ ಕುಡಿತಾರೆ, ಸ್ಪೂನಲ್ಲಿ ಕುಡಿತಾರೆ ಯಾರಾದರೂ. ಅಷ್ಟೇನಾ? ಎಂದು ಏನಾದರೂ ಬೇರೆದು ಹೇಳೋದಿದೆಯಾ? ಹೇಳ್ಬಿಡು. ನಮ್ಮಿಬ್ಬರನ್ನ ನೋಡಿ ತುಂಬ ಖುಷಿ ಪಡ್ತಾ ಇದೆಯಲ್ವಾ? ಅಳು ಬರ್ತೈತೆ ಗೈಸ್ ಪಾಪ ಎಂದು. ಆದಷ್ಟು ಬೇಗ ನಿಮ್ಮಿಬ್ಬರನ್ನ ಎಲ್ಲಾದ್ರೂ ಬ್ಲಾಕ್ ಮಾಡ್ತೇವೆ. ಬ್ಲಾಕ್ ಮಾಡ್ಕೋ. ಎಸ್, ಮಾತಾಡ್ತೀನಿ ನಾನು. ಇದೇ ಮಾತು. ಹೇಳು. ಮಾಡೆ ಏಮನ್ ಮಾಡ್ಕೊ, ನನ್ನ ಮಾಡಬೇಡ ಇಂದು. ಅಟ್ಲೀಸ್ಟ್ ಸ್ವಲ್ಪ ನೀನು ಏನಂತಾರೆ, ಉರ್ಕೊಳಕ್ಕಾದ್ರೂ ಇರು. ಇಂದು ನಿನ್ನ ಟ್ರೂ ಫ್ರೆಂಡ್, ಅದಕ್ಕೋಸ್ಕರ. ಸೇರುತ್ತೆ. ಏಮ ಸ್ಫೂರ್ತಿ ನಿಬ್ಬಿ. ಬಾಯ್ ಹೇಳು. ಬಾಯ್ ಬಾಯ್ ಅಮ್ಮ.